ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕಕ್ಕೆ ನಿಗದಿಪಡಿಸಿರುವ ಅಲ್ಪಾವಧಿ ಸಾಲಗಳ ಮಿತಿಯನ್ನು ಹೆಚ್ಚಿಸಿ ಶ್ರೀ ಸಿದ್ದರಾಮಯ್ಯ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಆರಂಭಿಸಿದ ಕೇಂದ್ರ ಸರ್ಕಾರ. ದಾಖಲೆ ಮಟ್ಟದಲ್ಲಿ ಆಮದಾದ ಡಿಎಪಿ ಗೊಬ್ಬರ, ಆದರೂ ಬೇಡಿಕೆ ಪೂರ್ತಿಯಾಗಿಲ್ಲ ಎನ್ನುತ್ತಿರುವ ವರದಿಗಳು. ಸಣ್ಣ ರೈತರಿಗೆ ನೀರು ಕೊಡುವ ಹೊಸ ವ್ಯವಹಾರ, ಇದು ಬಿಹಾರದ ಸೋಲಾರ್ ದೀದಿಯರ ಯಶಸ್ಸಿನ ಕಥೆ. ಕಚ್ಚಾ ಅಡುಗೆ ಎಣ್ಣೆ ಖರೀದಿಯಲ್ಲಿ ಫ್ಯೂಚರ್ಸ್ ಟ್ರೇಡಿಂಗ್ಗೆ ಅವಕಾಶ ನೀಡಿ ಎಂದ ಎಸ್ಇಎ. ಯಶಸ್ವಿಯಾಗಿ ಜರುಗಿದ ಕೃಷಿ ಯಂತ್ರೋಪಕರಣಗಳ ದೈನಂದಿನ ನಿರ್ವಹಣೆ ಹಾಗೂ ಕಿರು ರಿಪೇರಿ ತರಬೇತಿ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕಕ್ಕೆ ನಿಗದಿಪಡಿಸಿರುವ ಅಲ್ಪಾವಧಿ ಸಾಲಗಳ ಮಿತಿಯನ್ನು ಹೆಚ್ಚಿಸಿ ಶ್ರೀ ಸಿದ್ದರಾಮಯ್ಯ. ಕರ್ನಾಟಕದಾದ್ಯಂತ ಈ ಬಾರಿ ಮುಂಗಾರು ಉತ್ತಮವಾಗಿದ್ದು, ರೈತರು ಒಳ್ಳೆಯ ಬೆಳೆ ತೆಗೆದು ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಹಕಾರಿ ಸಂಘಗಳ ವತಿಯಿಂದ ಕೊಡುವ ಅಲ್ಪಾವಧಿಯ ಸಾಲಗಳ ಸಂಖ್ಯೆಯನ್ನು ಹೆಚ್ಚಿಸಲು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧರಿಸಿದೆ. 2025ರ ಮಾರ್ಚ್ ಅಂತ್ಯದವರೆಗೆ ಸುಮಾರು 35 ಲಕ್ಷ ರೈತರಿಗೆ 25,000 ಕೋಟಿ ರೂಪಾಯಿ ಸಾಲವನ್ನು ನೀಡುವ ಗುರಿಯನ್ನು ಅದು ಹೊಂದಿದೆ. ಅದಕ್ಕಾಗಿ ಈ ಹಣಕಾಸು ವರ್ಷದಲ್ಲಿ ಕರ್ನಾಟಕಕ್ಕೆ ಸುಮಾರು 9,162 ಕೋಟಿ ರೂಪಾಯಿ ಸಾಲವನ್ನು ನೀಡಬೇಕು ಎಂದು ನಬಾರ್ಡ್ ಅನ್ನು ಕೋರಲಾಗಿತ್ತು. ಆದರೆ ನಬಾರ್ಡ್ ಕರ್ನಾಟಕಕ್ಕಾಗಿ ಕೇವಲ 2,340 ಕೋಟಿ ರೂಪಾಯಿಯನ್ನು ಮಾತ್ರ ತೆಗೆದಿರಿಸಿದೆ. ಇದು ಹಿಂದಿನ ವರ್ಷ ನೀಡಿದ್ದ 5,600 ಕೋಟಿ ರೂಪಾಯಿಗಿಂತಲೂ ಕಡಿಮೆ. ಈ ವಿಷಯವಾಗಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಕರ್ನಾಟಕಕ್ಕೆ ನಿಗದಿಪಡಿಸಿರುವ ಅಲ್ಪಾವಧಿ ಸಾಲಗಳ ಮಿತಿಯನ್ನು ಹೆಚ್ಚಿಸಬೇಕು, ನಬಾರ್ಡ್ ಮತ್ತು RBI ಕರ್ನಾಟಕದ ಈ ಕೋರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ರಾಜ್ಯ ಕೃಷಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ಮತ್ತು ಕರ್ನಾಟಕ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಸುರೇಶ್ ಅವರು ಮುಖ್ಯಮಂತ್ರಿಗಳ ಜೊತೆ ಹಾಜರಿದ್ದರು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಆರಂಭಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನೊಳಗೊಂಡ ಕೇಂದ್ರ ಸಚಿವ ಸಂಪುಟವು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಆರಂಭಿಸಲು ಸಮ್ಮತಿ ಸೂಚಿಸಿದೆ. ನೈಸರ್ಗಿಕ ಕೃಷಿ ಮಿಷನ್ಗಾಗಿ ಒಟ್ಟಾರೆ 2,481 ಕೋಟಿ ರೂಪಾಯಿಯನ್ನು ಸರ್ಕಾರ ವ್ಯಯಿಸಲಿದೆ. ಭಾರತದಲ್ಲಿ ಪರಂಪರಾಗತವಾಗಿ ಬಂದಂತಹ ಕೃಷಿ ಪದ್ಧತಿಯನ್ನು ಬಳಸಿ ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸದೆ ಸಾವಯವ ಕೃಷಿ ಒಳಸುರಿಗಳನ್ನು ಹಾಕಿ ಕೃಷಿ ಮಾಡುವುದನ್ನು ಉತ್ತೇಜಿಸುವ ಸಲುವಾಗಿ ಈ ಮಿಷನ್ ಅನ್ನು ಆರಂಭಿಸಲಾಗಿದೆ. 2 ವರ್ಷಗಳ ಕಾಲ ನಡೆಯುವ ಈ ಯೋಜನೆಯಲ್ಲಿ 15,000 ನೈಸರ್ಗಿಕ ಕೃಷಿ ಕೇಂದ್ರಗಳನ್ನು ಗ್ರಾಮ ಪಂಚಾಯತದ ಮಟ್ಟದಲ್ಲಿ ಸ್ಥಾಪಿಸಿ ಒಟ್ಟಾರೆ 1 ಕೋಟಿ ರೈತರನ್ನು 7.5 ಲಕ್ಷ ಎಕರೆ ಜಾಗವನ್ನು ನೈಸರ್ಗಿಕ ಕೃಷಿಯೆಡೆಗೆ ತರುವ ಗುರಿಯನ್ನು ಹೊಂದಲಾಗಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಡಿಯಲ್ಲಿ ಒಟ್ಟಾರೆ 2,000 ಪ್ರಾತ್ಯಕ್ಷಿತ ಕ್ಷೇತ್ರಗಳನ್ನು ವಿವಿಧ KVKಗಳಲ್ಲಿ, ಕೃಷಿ ಮಹಾವಿದ್ಯಾಲಯಗಳಲ್ಲಿ ಮತ್ತು ರೈತರ ಹೊಲಗಳಲ್ಲಿ ನಿರ್ಮಿಸಲಾಗುತ್ತದೆ. ನೈಸರ್ಗಿಕ ಕೃಷಿಯ ಬಗ್ಗೆ ರೈತರ ನಡುವೆ ಜಾಗೃತಿ ಮೂಡಿಸಲು 30,000 ಕೃಷಿ ಸಖಿಯರನ್ನು ನಿಯೋಜಿಸಲಾಗುತ್ತಿದೆ. ರೈತರಿಗೆ ನೈಸರ್ಗಿಕ ಕೃಷಿಯಲ್ಲಿ ಬಳಸಲಾಗುವ ಒಳಸುರಿಗಳಾದ ಜೀವಾಮೃತ, ಬೀಜಾಮೃತ ಮುಂತಾದವುಗಳ ತಯಾರಿಕೆಯ ಬಗ್ಗೆ ತರಬೇತಿಯನ್ನು ಸಹ ನೀಡಲಾಗುತ್ತದೆ. ಇತರೆ ಕೃಷಿ ಒಳಸುರಿಗಳ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಿ ರೈತರಿಗೆ ಸಾವಯವ ಗೊಬ್ಬರ, ರೋಗ ಕೀಟನಾಶಕಗಳು ಕೈಗೆಟಕುವ ದರದಲ್ಲಿ ಸುಲಭವಾಗಿ ದೊರೆಯುವಂತೆ ನೋಡಿಕೊಳ್ಳಲಾಗುತ್ತದೆ. ಸಾವಯವ ದೃಢೀಕರಣ ಪತ್ರದ ರೀತಿಯಲ್ಲೇ ನೈಸರ್ಗಿಕ ಕೃಷಿ ಮಾಡುತ್ತಿರುವ ರೈತರಿಗೂ ಸಹ ಪ್ರಮಾಣ ಪತ್ರ ನೀಡಿ ತಾವು ಬೆಳೆದ ಬೆಳೆಯನ್ನು ಮಾರಲು ಅನುಕೂಲವಾಗುವಂತೆ ಮಾಡಲಾಗುತ್ತದೆ. ಒಟ್ಟಾರೆ 2026ರ ನಂತರ ನೈಸರ್ಗಿಕ ಕೃಷಿ ರೈತರ ನಡುವೆ ಹೆಚ್ಚು ಪ್ರಸಿದ್ಧಿಯಾಗಿ ಇದು ನಮ್ಮ ರೈತರಿಗೆ ಲಾಭದಾಯಕವಾಗಿ ರಾಸಾಯನಿಕ ರಹಿತವಾಗಿ ಬೆಳೆದ ಆಹಾರ ಪದಾರ್ಥಗಳು ಎಲ್ಲೆಡೆ ದೊರೆಯುವಂತೆ ಮಾಡಬೇಕು ಎನ್ನುವುದು ಈ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಸ್ಥಾಪನೆಯ ಹಿಂದಿರುವ ಉದ್ದೇಶವಾಗಿದೆ. ದಾಖಲೆ ಮಟ್ಟದಲ್ಲಿ ಆಮದಾದ ಡಿಎಪಿ ಗೊಬ್ಬರ, ಆದರೂ ಬೇಡಿಕೆ ಪೂರ್ತಿಯಾಗಿಲ್ಲ ಎನ್ನುತ್ತಿರುವ ವರದಿಗಳು. ಹಿಂಗಾರು ಬಿತ್ತನೆ ಸಮಯದಲ್ಲಿ ಅಧಿಕವಾಗಿ ಬೇಕಾಗುವ ಡಿಎಪಿ ಗೊಬ್ಬರದ ಕೊರತೆಯಾಗಿದೆ ಎಂದು ಕಳೆದ ತಿಂಗಳ ಆರಂಭದಿಂದಲೂ ದೂರುಗಳು ಕೇಳಿಬಂದಿದ್ದವು. ಗೊಬ್ಬರಗಳು ಇಲ್ಲವೇ ಇಲ್ಲ ಎಂದೇನಿಲ್ಲ, ಭಾರತಕ್ಕೆ ಬರುವುದು ತಡವಾಗಿದೆ. ರೈತರಿಗೆ ಬೇಕಾಗುವಷ್ಟು ಡಿಎಪಿ ಗೊಬ್ಬರವನ್ನು ಸಮಯಕ್ಕೆ ಸರಿಯಾಗಿ ಪೂರೈಸುತ್ತೇವೆ ಎಂದು ಕೇಂದ್ರ ಸರ್ಕಾರ ಭರವಸೆಯನ್ನು ನೀಡಿತ್ತು. ಬೇಡಿಕೆಯನ್ನು ಸರಿದೂಗಿಸಲು ಕಳೆದ ತಿಂಗಳಲ್ಲಿ ದಾಖಲೆ ಮಟ್ಟದಲ್ಲಿ ಡಿಎಪಿ ಗೊಬ್ಬರ ವಿದೇಶದಿಂದ ಆಮದಾಗಿತ್ತು. ಈ ಪ್ರಕ್ರಿಯೆ ನವೆಂಬರ್ ತಿಂಗಳಲ್ಲಿಯೂ ಸಹ ಮುಂದುವರೆದಿದ್ದು, ಈ 1 ತಿಂಗಳಲ್ಲಿಯೇ ಸುಮಾರು 8.17 ಟನ್ನಷ್ಟು ಡೈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ. 1 ತಿಂಗಳಲ್ಲಿ ತರಿಸಿದ ಅತಿ ಹೆಚ್ಚು ಗೊಬ್ಬರದ ಸರಕು ಇದಾಗಿದೆ. ಇಷ್ಟಾದರೂ ಸಹ ಕೊರತೆ ಮಾತ್ರ ಪೂರ್ತಿಯಾಗಿಲ್ಲ. ಇನ್ನು ಬಹಳಷ್ಟು ರೈತರಿಗೆ ಗೊಬ್ಬರ ಸಿಕ್ಕಿಲ್ಲ ಎನ್ನುವ ದೂರು ಕೇಳಿಬರುತ್ತಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 56.6% ಹೆಚ್ಚು ಗೊಬ್ಬರವನ್ನು ಆಮದು ಮಾಡಿಕೊಳ್ಳಲಾಗಿದೆ. ಆದರೆ ಈಗ ತ್ವರಿತವಾಗಿ ಸುಮಾರು 18.69 ಲಕ್ಷ ಟನ್ ಡಿಎಪಿ ಗೊಬ್ಬರದ ಅವಶ್ಯಕತೆ ಇದೆ ಎಂದು ಅಂದಾಜಿಸಲಾಗಿದೆ. ಈ ಕೊರತೆಯನ್ನು ನೀಗಿಸಲು ಸರ್ಕಾರ ಇನ್ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್
ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಣ್ಣ ರೈತರಿಗೆ ನೀರು ಕೊಡುವ ಹೊಸ ವ್ಯವಹಾರ, ಇದು ಬಿಹಾರದ ಸೋಲಾರ್ ದೀದಿಯರ ಯಶಸ್ಸಿನ ಕಥೆ. ಬಿಹಾರ ರಾಜ್ಯದಲ್ಲಿ ಬಹುತೇಕ ರೈತರು ಸಣ್ಣ ಹಿಡುವಳಿದಾರರು. ಕೆಲವರಂತೂ ಗುಂಟೆ ಜಾಗದಲ್ಲಿ ಕೃಷಿ ಮಾಡುತ್ತಾರೆ. ಅಂತಹ ಕೃಷಿಕರಿಗೆ ತಮ್ಮ ಜಮೀನಿಗಾಗಿ ಪ್ರತ್ಯೇಕವಾಗಿ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ನೀರಾವರಿಯ ಮೂಲಕ್ಕಾಗಿ ಪಕ್ಕದ ಜಮೀನನ್ನು ಆಶ್ರಯಿಸುತ್ತಾರೆ. ಈ ತೊಂದರೆಯನ್ನು ಒಂದು ಹೊಸ ವ್ಯಾಪಾರದ ಅವಕಾಶವನ್ನಾಗಿ ಬಳಸಿಕೊಂಡ ಬಿಹಾರದ ಸೋಲಾರ್ ದೀದಿಯರು ಇದೀಗ ಅತಿ ಸಣ್ಣ ಹಿಡುವಳಿದಾರರಿಗೂ ಸಹ ಯೋಗ್ಯ ದರದಲ್ಲಿ ನೀರಾವರಿಯನ್ನು ಒದಗಿಸುತ್ತಿದ್ದಾರೆ. ಬಿಹಾರ ರಾಜ್ಯದಾದ್ಯಂತ ಹೊಸ ವ್ಯವಹಾರವನ್ನೇ ಸೃಷ್ಟಿಸಿ ಸೋಲಾರ್ ದೀದಿ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ರೈತ ಮಹಿಳೆಯರ ಈ ಯಶೋಗಾಥೆ ಆರಂಭವಾಗಿದ್ದು 2 ವರ್ಷಗಳ ಹಿಂದೆ. ಬಿಹಾರದ ಮುಜಾಫರ್ಪುರ್ ಜಿಲ್ಲೆಯ ರತ್ನಾಪುರ ಗ್ರಾಮದ ದೇವಕಿ ದೇವಿ ಎನ್ನುವವರು ಸರ್ಕಾರದ ಸಹಾಯಧನ, ಸ್ವಸಹಾಯ ಸಂಘದ ಸಾಲದ ಮುಖೇನ ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ಇರುವ ಏಕೈಕ ಕೊಳವೆ ಬಾವಿಗೆ ಸೋಲಾರ್ ಪಂಪನ್ನು ಅಳವಡಿಸಿದರು. ಅದಕ್ಕೂ ಮೊದಲು ಇವರ ಊರಿನಲ್ಲಿ ಇದ್ದಿದ್ದು ಒಂದೋ ಡೀಸೆಲ್ ಪಂಪ್ಗಳು ಅಥವಾ ವಿದ್ಯುತ್ ಚಾಲಿತ ನೀರೆತ್ತುವ ಪಂಪ್ಗಳು. ಸೋಲಾರ್ ಪಂಪ್ ಮೂಲಕ ದಿನವಿಡೀ ನೀರೆತ್ತುವುದು ಸಾಧ್ಯವಿದ್ದರಿಂದ ತಮ್ಮ ಜಮೀನಿಗೊಂದೇ ಅಲ್ಲದೆ ತಮ್ಮ ಊರಿನ ಇತರ ಜಮೀನಿಗೂ ಸಹ ಗಂಟೆಗೆ ಇಷ್ಟು ಎಂದು ದರ ನಿಗದಿ ಮಾಡಿ ನೀರನ್ನು ನೀಡತೊಡಗಿದ್ದಾರೆ. ಕರೆಂಟ್ ಬಂತು ಎಂದು ಮಧ್ಯರಾತ್ರಿ ನೀರು ಕಟ್ಟಲು ಜಮೀನಿಗೆ ಓಡುವ ಅಥವಾ ಸಿಂಗಲ್ ಫೇಸ್ ಕರೆಂಟ್ ಬಂತು, ಕರೆಂಟ್ ಹೋಯಿತು ಎನ್ನುವ ಯಾವುದೇ ಸಮಸ್ಯೆ ಇಲ್ಲದೆ ಹಗಲು ಹೊತ್ತಿನಲ್ಲಿಯೇ ತಮ್ಮ ಜಮೀನಿಗೆ ನೀರು ಬರುವಂತಾಗಿದ್ದು ಇತರ ರೈತರಿಗೂ ಸಹ ಖುಷಿ ನೀಡಿದೆ. ಇದೆಲ್ಲದರ ಪರಿಣಾಮವಾಗಿ ಈ 2 ವರ್ಷದಲ್ಲಿ ದೇವಕಿ ದೇವಿಯವರು ತಿಂಗಳಿಗೆ 30,000 ರೂಪಾಯಿ ಆದಾಯ ಗಳಿಸುವಂತಹ ಸ್ವಂತ ಸಣ್ಣ ಉದ್ಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಸೋಲಾರ್ ಪಂಪ್ಗಾಗಿ ಮಾಡಿದ ಸಾಲವನ್ನೆಲ್ಲವನ್ನ ತೀರಿಸಿದ್ದಾರೆ. ಇವರ ಯಶಸ್ಸಿನಿಂದ ಪ್ರೇರೇಪಿತರಾಗಿ ಬಿಹಾರ ರಾಜ್ಯದಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ರೈತ ಮಹಿಳೆಯರು ಸೋಲಾರ್ ಪಂಪ್ ಅಳವಡಿಸಿ ನೀರು ಕೊಡುವ ವ್ಯಾಪಾರಕ್ಕೆ ಕೈ ಹಾಕಿದ್ದಾರೆ. ತಮ್ಮ ಬದುಕನ್ನು ಕಟ್ಟಿಕೊಂಡು ಯಾರ ಹಂಗಿಲ್ಲದೆ ಬದುಕುತ್ತಿರುವ ಈ ಸೋಲಾರ್ ದೀದಿಯರ ಯಶಸ್ಸಿನ ಕಥೆ ನಮ್ಮೆಲ್ಲರಿಗೂ ಸಹ ಪ್ರೇರಣೆಯಾಗಿದೆ. ಕಚ್ಚಾ ಅಡುಗೆ ಎಣ್ಣೆ ಖರೀದಿಯಲ್ಲಿ ಫ್ಯೂಚರ್ಸ್ ಟ್ರೇಡಿಂಗ್ಗೆ ಅವಕಾಶ ನೀಡಿ ಎಂದ SEA. ಡಿಸೆಂಬರ್ 2021ರಂದು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಕೃಷಿಯ 7 ಉತ್ಪನ್ನಗಳಲ್ಲಿ ಫ್ಯೂಚರ್ಸ್ ಟ್ರೇಡಿಂಗ್ ಮಾಡುವುದನ್ನು ನಿಷೇಧಿಸಿತ್ತು. ಅದರಲ್ಲಿ ಕಚ್ಚಾ ತಾಳೆ ಎಣ್ಣೆ ಮತ್ತು ಕಚ್ಚಾ ಸೋಯಾಬೀನ್ ಎಣ್ಣೆ ಸಹ ಸೇರಿತ್ತು. ಭಾರತ ಸರ್ಕಾರ ಅಡುಗೆ ಎಣ್ಣೆಯಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯುವ ರೈತರಿಗೆ ಸಹಕಾರಿಯಾಗಲೆಂದು ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಫ್ಯೂಚರ್ಸ್ ಟ್ರೇಡಿಂಗ್ ಅನ್ನು ನಿಲ್ಲಿಸುವ ಸರ್ಕಾರದ ಈ ನಿರ್ಧಾರದಿಂದ ವ್ಯಾಪಾರಸ್ಥರಿಗೆ ಬಹಳ ನಷ್ಟವಾಗಿತ್ತು. 2021ರ ಮೊದಲು ವಿದೇಶದಿಂದ ಕಚ್ಚಾ ಅಡುಗೆ ಎಣ್ಣೆ ಖರೀದಿಸುವಾಗ 3-4 ತಿಂಗಳಿಗೊಮ್ಮೆಯಂತೆ 1 ಟನ್ ಅಡುಗೆ ಎಣ್ಣೆಯ ಬೆಲೆಯನ್ನು ನಿಗದಿಪಡಿಸಲಾಗುತ್ತಿತ್ತು. ಆದರೆ ಫ್ಯೂಚರ್ಸ್ ಟ್ರೇಡಿಂಗ್ನ ನಿಷೇಧದ ನಂತರ ದರವನ್ನು ಮೊದಲೇ ನಿಗದಿಪಡಿಸುವ ಹಾಗಿಲ್ಲ. ಇವತ್ತಿನ ಬೆಲೆಯ ಜೊತೆಗೆ ಭಾರತ ಸರ್ಕಾರ ವಿಧಿಸುವ ಆಮದು ಶುಲ್ಕವನ್ನು ತೆತ್ತು ಕಚ್ಚಾ ಸೋಯಾ ಅಥವಾ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳಬೇಕು. ಇದು ಬಹಳಷ್ಟು ವ್ಯಾಪಾರಸ್ಥರಿಗೆ ನಷ್ಟವನ್ನುಂಟು ಮಾಡುತ್ತಿದೆ. ಸರ್ಕಾರ ಈಗ ಫ್ಯೂಚರ್ಸ್ ಟ್ರೇಡಿಂಗ್ಗೆ ಅವಕಾಶ ನೀಡದೇ ಇದ್ದರೆ ಭಾರತದಲ್ಲಿ ಅಡುಗೆ ಎಣ್ಣೆಯ ಬೆಲೆ ಇನ್ನಷ್ಟು ಹೆಚ್ಚಲಿದೆ ಎಂದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ತಿಳಿಸಿದೆ. ಮಾರುಕಟ್ಟೆಗೆ ಬರತೊಡಗಿವೆ ತಾಜಾ ಹಣ್ಣು ತರಕಾರಿ, ದರ ಇಳಿಯಲಿದೆ ಎನ್ನುತ್ತಿರುವ ವರದಿಗಳು. ದೇಶದಾದ್ಯಂತ ಈ ಬಾರಿ ಮುಂಗಾರು ಉತ್ತಮವಾಗಿದ್ದು ರೈತರು ಒಳ್ಳೆಯ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆದುಕೊಳ್ಳುತ್ತಿದ್ದಾರೆ. ಹಿಂದಿನ ವರ್ಷ ದೇಶದ ಬಹಳಷ್ಟು ಭಾಗದಲ್ಲಿ ಬರದ ಪರಿಸ್ಥಿತಿ ಉಂಟಾಗಿ ಕೃಷಿ ಚಟುವಟಿಕೆಗಳಿಗೆ ಹೊಡೆತ ಬಿದ್ದಿತ್ತು.
ಒಟ್ಟಾರೆ ಕೃಷಿ ಉತ್ಪಾದನೆ ಸಹ ಕುಸಿದಿದ್ದರ ಪರಿಣಾಮವಾಗಿ ಈ ವರ್ಷದ ಬೇಸಿಗೆಯ ನಂತರ ಆಹಾರ ಪದಾರ್ಥಗಳ ದರ ಏರಿಕೆಯಾಗತೊಡಗಿತ್ತು. ಬೇಳೆಕಾಳು, ಅಡುಗೆ ಎಣ್ಣೆ, ಗೋಧಿಯಂತಹ ಹಲವಾರು ಆಹಾರ ಪದಾರ್ಥಗಳ ದರ ತೀರಾ ಹೆಚ್ಚಾಗದಂತೆ ಸರ್ಕಾರ ಎಚ್ಚರ ವಹಿಸಿದ್ದರೂ ಸಹ ಬೇಗ ಕೊಳೆಯುವ ಹಣ್ಣು ಮತ್ತು ತರಕಾರಿ ದರಗಳು ಗಗನಕ್ಕೇರಿದ್ದವು. ಟೊಮೆಟೊ ಮತ್ತು ಈರುಳ್ಳಿ ದರ ಕೈಮೀರಿ ಹೋಗದಂತೆ ಸರ್ಕಾರ ತಾನೇ ಖುದ್ದಾಗಿ ದೇಶದ ಪ್ರಮುಖ ನಗರಗಳಲ್ಲಿ ಅತಿ ಹೆಚ್ಚು ಬಳಸುವ ಈ ತರಕಾರಿಗಳನ್ನು ಮಾರಲು ಆರಂಭಿಸಿತ್ತು. ಇದೀಗ ಮುಂಗಾರಿನ ಕಟಾವೆಲ್ಲ ಮುಗಿದು ರೈತರು ಬೆಳೆದ ಬೆಳೆಗಳು ಮಾರುಕಟ್ಟೆಗೆ ಬರತೊಡಗಿವೆ. ಬಿತ್ತನೆ ಸಮಯದಲ್ಲಿ ಅಂದಾಜಿಸಿದಂತೆ ಈ ಬಾರಿ ಬಂಪರ್ ಇಳುವರಿ ಬಂದಿದ್ದು ಮಾರುಕಟ್ಟೆಯಲ್ಲಿ ಇರುವ ಬೇಡಿಕೆಯನ್ನು ನೀಗಿಸುವಷ್ಟು ಕೃಷಿ ಉತ್ಪನ್ನಗಳು ಬರತೊಡಗಿವೆ ಎನ್ನಲಾಗಿದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಪ್ರಮುಖ ಆಹಾರ ಪದಾರ್ಥಗಳ ಬೆಲೆ ಇಳಿಯಲಿದೆ ಎಂದು ಹಲವಾರು ವರದಿಗಳು ತಿಳಿಸಿವೆ. ಯಶಸ್ವಿಯಾಗಿ ಜರುಗಿದ ಕೃಷಿ ಯಂತ್ರೋಪಕರಣಗಳ ದೈನಂದಿನ ನಿರ್ವಹಣೆ ಹಾಗೂ ಕಿರು ರಿಪೇರಿ ತರಬೇತಿ ಕಾರ್ಯಕ್ರಮ. ಕೃಷಿ ತಂತ್ರಜ್ಞರ ಸಂಸ್ಥೆ ಮೈಸೂರು ಘಟಕ, ಕೃಷಿ ಇಲಾಖೆ ಮೈಸೂರು, ICAR JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು, VST ಟಿಲ್ಲರ್ಸ್ ಮತ್ತು ಟ್ರ್ಯಾಕ್ಟರ್ಸ್ ಬೆಂಗಳೂರು ಮತ್ತು SLN ಅಗ್ರಿಟೆಕ್ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಕೃಷಿ ಯಂತ್ರೋಪಕರಣಗಳ ದೈನಂದಿನ ನಿರ್ವಹಣೆ ಹಾಗೂ ಕಿರು ರಿಪೇರಿ ಕುರಿತು 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ತಾವು ಯಾವುದೇ ಭಾರೀ ಕೃಷಿ ಯಂತ್ರೋಪಕರಣಗಳನ್ನು ಕೊಳ್ಳುವ ಮುನ್ನ ತಿಳಿದುಕೊಳ್ಳಬೇಕಾದ ಮಾಹಿತಿಯ ಬಗ್ಗೆ, ದೈನಂದಿನವಾಗಿ ಯಾವ ರೀತಿ ಟ್ರ್ಯಾಕ್ಟರ್ಗಳನ್ನು ನಿರ್ವಹಣೆ ಮಾಡಬೇಕು, ಸಣ್ಣ ಪುಟ್ಟ ತೊಂದರೆ ಬಂದಾಗ ಯಾವ ರೀತಿ ತಾವೇ ಸರಿಪಡಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಂಡರು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗೆ ವೀಕ್ಷಿಸಿ ಫಾರ್ಮ್ TV. ನಮಸ್ಕಾರ.